ಎಲ್ರಿಗೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇಂದು ನಾನು ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮನೋವಿಜ್ಞಾನಿಗಳು ತಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ ಲೈವ್ ವೆಗೆಟಸ್ಕಿ ಅವರ ಸಿದ್ಧಾಂತ ಕುರಿತಾಗಿ ನಾವಿಲ್ಲಿ ಅಧ್ಯಯನವನ್ನು ಮಾಡೋಣ. ಲೈವ್ ವೆಗೆಟಸ್ಕಿ ಅವರು ರಷ್ಯಾ ದೇಶದ ಮನೋವಿಜ್ಞಾನಿಯಾಗಿದ್ದರು. ಇವರು 1918 ನಡೆದಿರ್ತಕ್ಕಂಥ ಬೋಲ್ಶೆವಿಕ್ ಕ್ರಾಂತಿಯ ಸಂದರ್ಭದಲ್ಲಿ ಜೀವಿಸಿರ್ತಕ್ಕಂಥ ಒಬ್ಬ ಮನೋವಿಜ್ಞಾನಿ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗುತ್ತೆ. ಭಾಳಷ್ಟು ಪ್ರಮುಖವಾಗಿ ನಾವು ವೆಗೆಟಸ್ಕಿ ಅವರ ಸಾಮಾಜಿಕ ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತ ಬಗ್ಗೆ ಗಮನವಹಿಸಬೇಕಾಗುತ್ತೆ. ಯಾಕೆ ಅಂತ ಕೇಳಿದರೆ, ನಮ್ಮ ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲೈವ್ ವೆಗೆಟಸ್ಕಿ ಅವರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ನಾವು ಈ ವೆಗೆಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಕುರಿತಾಗಿ ಭಾಳಷ್ಟು ಪ್ರಮುಖವಾಗಿ ಗಮನವನ್ನು ವಹಿಸಬೇಕಾಗಿರ್ತಕ್ಕಂಥ ನಾವು ಇಲ್ಲಿ ನೋಡಬೇಕಾಗಿದೆ. ಇವರು ಮೂಲತಃ ಒಬ್ಬ ಪ್ರಾಧ್ಯಾಪಕರಾಗಿದ್ದರು. ಆ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲೈವ್ ವೆಗೆಟಸ್ಕಿ ಅವರ ಒಂದು ಬೋಧನಾ ಶೈಲಿ ಆಗಿರ್ಬೋದು, ಬೋಧನಾ ಪದ್ಧತಿ ಆಗಿರ್ಬೋದು ಯಾವ ರೀತಿಯಾಗಿತ್ತು ಅಂತಂದರೆ, ಇವರು ಟೀಚಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ತರಗತಿಯ ವಿದ್ಯಾರ್ಥಿಗಳು ಇವರ ತರಗತಿಯ ಕಿಟಕಿಯಲ್ಲಿ ಕುಳಿತು ಇವರ ಒಂದು ಬೋಧನೆಯನ್ನು ಆಲಿಸ್ತಾ ಇದ್ದರು. ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ ಮತ್ತು ಪ್ರೀತಿ ತುಂಬಿರ್ತಕ್ಕಂಥ ಬೋಧನೆ ಎಲ್ಲಿ ಯಾರದಿತ್ತು ಅಂತ ಕೇಳಿದಾಗ ಲೈವ್ ವೆಗೆಟಸ್ಕಿ ಅಂತಕ್ಕಂಥವ್ರದ್ದು ನಾವು ನೋಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಈ ಲೈವ್ ವೆಗೆಟಸ್ಕಿ ಅವರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಪ್ರಮುಖ ವಿಚಾರಗಳನ್ನು ಅಧ್ಯಯನ ಮಾಡೋದಾಗಿದ್ದರೆ, ಇಲ್ಲಿ ವೆಗೆಟಸ್ಕಿ ಅವರು ತಮ್ಮ ಸಿದ್ಧಾಂತದಲ್ಲಿ ಏನಂತ ಕೇಳಿದಾಗ ಪ್ರಮುಖವಾಗಿ ಇವರು ಸಾಮಾಜಿಕ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದಾಗ, ಒಬ್ಬ ವ್ಯಕ್ತಿಯ ವಿಕಾಸ ಅಂತಕ್ಕಂಥದ್ದು ಸಾಮಾಜಿಕ ಅಂತರ್ಕ್ರಿಯೆ ಮೂಲಕ ಆಗಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಲೈವ್ ವೆಗೆಟಸ್ಕಿಯವರು ಒಬ್ಬ ವ್ಯಕ್ತಿಯ ಆಲೋಚನಾ ಪ್ರಕ್ರಿಯೆಯು ತಾನು ವಾಸಿಸುವ ಸಮಾಜ, ಸಂಸ್ಕೃತಿ ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಸನ್ನಿವೇಶದಿಂದ ಪ್ರಭಾವಿಸಲ್ಪಡುತ್ತದೆ ಅಂತ ಹೇಳ್ತಾರೆ. ಇವರು ಯಾವುದೇ ಒಬ್ಬ ವ್ಯಕ್ತಿಯ ವಿಕಾಸ ಅಂತಕ್ಕಂಥದ್ದು ಆಗಬೇಕಾಗಿತ್ತು ಅಂತಂದರೆ, ಆ ವ್ಯಕ್ತಿ ನೆಲೆಸಿರ್ತಕ್ಕಂಥ ಅಥವಾ ವಾಸ ಮಾಡಿರ್ತಕ್ಕಂಥ ಸಾಮಾಜಿಕ ಪರಿಸರ ಮತ್ತು ಆ ಸಾಮಾಜಿಕ ಪರಿಸರದಲ್ಲಿ ಅಡಕವಾಗಿರ್ತಕ್ಕಂಥ ಸಾಂಸ್ಕೃತಿಕ ವಿಚಾರಗಳು ಯಾವ ರೀತಿಯಾಗಿದ್ದಾವೋ ಅವುಗಳ ಮೂಲಕ ಆ ವ್ಯಕ್ತಿಯ ವಿಕಾಸ ಅಂತಕ್ಕಂಥದ್ದು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ಸಾಮಾಜಿಕ ಅಂತರ್ಕ್ರಿಯೆ ಇಲ್ಲದೆ ಮಾನವನ ವಿಕಾಸ ಆಗಲಿಕ್ಕೆ ಏನಾಗಲ್ಲ ಅಂತ ಕೇಳಿ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಸಾಮಾಜಿಕ ಅಂಶಗಳಿಗೆ, ಸಾಂಸ್ಕೃತಿಕ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಸಿದ್ಧಾಂತ ಆಗಿರೋದ್ರಿಂದ ಈ ಸಿದ್ಧಾಂತಕ್ಕೆ ಸಾಮಾಜಿಕ ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತ ಅಂತ ನೋಡ್ತಾ ಇದ್ದೀವಿ. ಅಥವಾ ಸಾಮಾಜಿಕ ಸಿದ್ಧಾಂತ ಅಂತ ಬರ್ಬೋದು, ಸಾಂಸ್ಕೃತಿಕ ಸಿದ್ಧಾಂತ ಅಂತ ಬರ್ಬೋದು, ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅಂತಗಳು ಬರಲಿಕ್ಕೆ ಚಾನ್ಸಸ್ ಇದ್ದಾವೆ. ಅದಕ್ಕೋಸ್ಕರವಾಗಿ ಲೈವ್ ವೆಗೆಟಸ್ಕಿಯವರ ಪ್ರಕಾರ ಪ್ರಮುಖವಾಗಿ ಸಾಮಾಜಿಕ ವಿಕಾಸದಿಂದ ಮತ್ತು ಸಾಂಸ್ಕೃತಿಕ ವಿಕಾಸದಿಂದ ಅರಿವಿನ ವಿಕಾಸ ಆಗಲಿಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯ ಆಗುತ್ತೆ. ವಿಚಾರಗಳು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಸಾಮಾಜಿಕ ಪರಿಸರ ಮತ್ತು ಸಾಂಸ್ಕೃತಿಕ ಪರಿಸರ ಅಂತಕ್ಕಂಥ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಲೈವ್ ವೆಗೆಟಸ್ಕಿ ಅವರ ಸಿದ್ಧಾಂತದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಲ್ಲವು ಮೂಲಭೂತವಾಗಿರ್ತಕ್ಕಂಥ ತತ್ವಗಳಿದ್ದಾವೆ. ಆ ಮೂಲಭೂತವಾಗಿರ್ತಕ್ಕಂಥ ತತ್ವಗಳನ್ನು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಮೊದಲನೇದಾಗಿ ನೋಡೋದಾಗಿದ್ದರೆ, ಸಾಮಾಜಿಕ ಅಂತರ್ಕ್ರಿಯೆಯು ಜ್ಞಾನಾತ್ಮಕ ವಿಕಾಸ ಮಾಡ್ತದೆ. ನಾನೇನಾದರೂ ಸಮಾಜ ಬಿಟ್ಟು ಬದುಕ್ತೀನಿ ಅಂತಂದರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು, ಅಥವಾ ಸಮಾಜ ಬಿಟ್ಟು ನಾನು ಡೆವಲಪ್ಮೆಂಟ್ ಮಾಡ್ಕೋತೀನಿ ಅಂತಂದರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ಆಗ್ಬೋದೇನು, ಆದರೆ ಒನ್ ವೇ ಆಗಿರ್ತಕ್ಕಂಥದ್ದು, ಏಕಮುಖವಾಗಿರ್ತಕ್ಕಂಥ ವಿಕಾಸ ಆಗ್ಬೋದು ವಿನಃ ಸರ್ವಾಂಗೀಣವಾಗಿರ್ತಕ್ಕಂಥ ವಿಕಾಸ ಆಗಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಲೈವ್ ವೆಗೆಟಸ್ಕಿಯವರ ಪ್ರಕಾರ ಮಾನವನ ಸರ್ವಾಂಗೀಣ ವಿಕಾಸ ಅಂತಕ್ಕಂಥ ಆಗಬೇಕಾಗಿತ್ತು ಅಂತಂದರೆ, ಮಾನವನಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ವಿಕಾಸ ಅಂತಕ್ಕಂಥ ಕಾಣಬೇಕಾಗಿತ್ತು ಅಂತಂದರೆ ಅಲ್ಲಿ ಸೋಷಿಯಲ್ ಇಂಟ್ರ್ಯಾಕ್ಷನ್ ಅಂತಕ್ಕಂಥ ಭಾಳಷ್ಟು ಪ್ರಮುಖವಾಗಿ ಕಂಡು ಬರ್ತದೆ. ಎಲ್ಲಿ ಸೋಷಿಯಲ್ ಇಂಟ್ರ್ಯಾಕ್ಷನ್ ಇರ್ತದೋ ಅಲ್ಲಿ ಮಾತ್ರ
ಕಾಗ್ನೇಟಿವ್ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಲಿಕ್ಕೆ ಏನಾಗುತ್ತೆ ಅಂತ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಜ್ಞಾನದ ವಿಕಾಸಕ್ಕೆ ಮೂಲಭೂತವಾಗಿರ್ತಕ್ಕಂಥ ಯಾವ ಅಂತ ಕೇಳಿದಾಗ ಸಮಾಜ ಅಂತಕ್ಕಂಥದ್ದು. ಆ ಸಮಾಜ ನಡೀತಕ್ಕಂಥ ಪರಸ್ಪರ ಕ್ರಿಯೆಗಳ ಮೂಲಕ ಆ ಇಂಟ್ರ್ಯಾಕ್ಷನ್ಗಳು ನಮಗೇನು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾವೋ ಆ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನು ನಾವು ಏನು ಮಾಡ್ಕೋಬೇಕಪ್ಪ ಅಂತ ಕೇಳಿದಾಗ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡ್ಕೊಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾವ ರೀತಿಗೆ ಎಫೆಕ್ಟಿವ್ನೆಸ್ ಕೊಡ್ತದೋ ಅದಕ್ಕೆ ಆಧಾರವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ವೆಗೆಟಸ್ಕಿ ಅವರ ಪ್ರಕಾರ ಸಾಮಾಜಿಕ ಅಂತರ್ಕ್ರಿಯೆಯು ಜ್ಞಾನಾತ್ಮಕ ವಿಕಾಸವನ್ನು ಮಾಡ್ತದೆ ಅಂತಕ್ಕಂಥ ಒಂದು ತತ್ವವನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಎರಡನೇ ಅಂಶ ಗಮನಿಸಿದಾಗಿದ್ದರೆ ಸಂಸ್ಕೃತಿಯು ಜ್ಞಾನಾತ್ಮಕ ವಿಕಾಸವನ್ನು ಉಂಟು ಮಾಡ್ತದೆ. ನೋಡಿ, ಸಾಂಸ್ಕೃತಿಕ ಅಂಶಗಳೇನು ಮಾಡ್ತಾವೆ ಅಂತ ಕೇಳಿದಾಗ ಜ್ಞಾನಾತ್ಮಕ ವಿಕಾಸವನ್ನು ಉಂಟು ಮಾಡ್ತವೆ. ಸಮಾಜದಲ್ಲಿರ್ತಕ್ಕಂಥ ಕಲ್ಚರಲ್ ಫ್ಯಾಕ್ಟರ್ಸ್, ಆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಂಶಗಳೇನಿದಾವಲ್ಲ ಆ ಸಾಂಸ್ಕೃತಿಕ ಅಂಶಗಳು ನಮ್ಮಲ್ಲಿ ಜ್ಞಾನಾತ್ಮಕ ವಿಕಾಸವನ್ನು ಉಂಟು ಮಾಡಲಿಕ್ಕೆ ಏನಾಗುತ್ತೆ ಅಂತ ಕೇಳಿದ್ರೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಭಾಷೆ ಜ್ಞಾನಾತ್ಮಕ ವಿಕಾಸವನ್ನು ರೂಪಿಸುತ್ತದೆ. ನೋಡಿ, ಪ್ರಮುಖವಾಗಿ ನಮಗೆ ಸಂಪರ್ಕ ಅಂತಕ್ಕಂಥದ್ದು, ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಆಗುತ್ತೆ ಅಂತ ಕೇಳಿದಾಗ ಒಂದು ಮಾಧ್ಯಮದ ಮೂಲಕ ಆಗುತ್ತೆ. ಆ ಮಾಧ್ಯಮ ಯಾವಂತ ಕೇಳಿದಾಗ ನಮಗಿಲ್ಲಿ ಭಾಷೆ ಅಂತಕ್ಕಂಥ ನಾವು ಗಮನಿಸಬೇಕಾಗುತ್ತೆ. ಒಂದು ವೇಳೆ ಭಾಷೆ ಇಲ್ಲದೆ ಹೋದರೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಪರಸ್ಪರ ಸಂಪರ್ಕ ಉಂಟಾಗಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಉಂಟಾಗ್ಬೋದೇನು, ಆದರೆ ಪ್ರಮುಖವಾಗಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಅಂತಕ್ಕಂಥ ನಮ್ಮಲ್ಲೇನು ಕಾಣಬೇಕಾಗಿತ್ತು ಅಂತಂದರೆ ಪರಸ್ಪರ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಅವಶ್ಯಕವಾಗಿ ಬೇಕಾಗುತ್ತೆ. ಆ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ನಾವು ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಭಾಷೆ ಅಂತಕ್ಕಂಥ ಭಾಳಷ್ಟು ಅವಶ್ಯಕವಾಗಿ ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಭಾಷೆಯಿಂದಲೇ ಒಬ್ಬರು ಮತ್ತೊಬ್ಬರ ಜೊತೆಗೆ ಏನು ಮಾಡ್ತು ಅಂತ ಕೇಳಿದಾಗ ನಾವು ಪರಸ್ಪರ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ಪರಸ್ಪರ ವಿಚಾರಗಳು, ಆಲೋಚನೆಗಳು, ಚಿಂತನೆಗಳು ವಿನಿಮಯ ಆದಾಗ ಅಲ್ಲಿ ಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಮೂರನೇ ಮೂಲಭೂತವಾಗಿರ್ತಕ್ಕಂಥ ತತ್ವ ಅಂತ ಕೇಳಿದಾಗ ಭಾಷೆ ಜ್ಞಾನಾತ್ಮಕ ವಿಕಾಸವನ್ನು ರೂಪಿಸುತ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಾಲ್ಕನೇದಾಗಿ ನೋಡೋದಾಗಿದ್ದರೆ ವಿಕಾಸವನ್ನು ಅವರ ಸಾಮಾಜಿಕ ವಿಕಾಸದಿಂದ ಪ್ರತ್ಯೇಕಿಸಲಾಗದು. ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸೋಷಿಯಲ್ ಡೆವಲಪ್ಮೆಂಟಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತ ಕೇಳಿದಾಗ ಅದನ್ನು ಡಿವೈಡ್ ಮಾಡಲಿಕ್ಕೆ, ಪ್ರತ್ಯೇಕ ಮಾಡಲಿಕ್ಕೆ ಏನಾಗಲ್ಲ, ಸಾಧ್ಯನೇ ಇಲ್ಲ. ಸಾಮಾಜಿಕ ವಿಕಾಸದಿಂದ ಮಾತ್ರ ಅವನಿಗೆ ಸರ್ವಾಂಗೀಣವಾಗಿರ್ತಕ್ಕಂಥ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಆ ವಿಕಾಸ ಅಂತಕ್ಕಂಥದ್ದನ್ನು ಸಾಮಾಜಿಕ ವಿಕಾಸದಿಂದ ಬೇರ್ಪಡಲಿಕ್ಕೆ ಏನಾಗಲ್ಲ, ಸಾಧ್ಯ ಇಲ್ಲ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮನುಷ್ಯ ಸಮಾಜ ಜೀವಿಯಾಗಿದ್ದಾನೆ, ಮಾನವ ಸಂಘ ಜೀವಿಯಾಗಿದ್ದಾನೆ. ಆ ಸಾಂಘಿಕ ಜೀವಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಮಾಜವನ್ನು ಬಿಟ್ಟು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದಾಗ ವಿಕಾಸವನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ವಿಕಾಸ ಅಂತಕ್ಕಂಥ ಏನಾಗಿದೆ ಅಂತ ಕೇಳಿದಾಗ ಸಾಮಾಜಿಕ ವಿಕಾಸವನ್ನು ಅವಲಂಬಿಸಿದೆ ಅಂತಕ್ಕಂಥ ನೋಡಬೇಕಾಗತ್ತೆ. ಅಥವಾ ಸಾಮಾಜಿಕ ವಿಕಾಸದಿಂದ ಪ್ರತ್ಯೇಕ ಮಾಡಲಿಕ್ಕೆ ಏನಾಗಲ್ಲ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್, ಕಲಿಕೆಯು ವಿಕಾಸದತ್ತ ಮುನ್ನಡೆಯುವಂತಾಗಿದೆ. ನೋಡಿ, ಕಲಿಕೆ ಅಂತಕ್ಕಂಥದ್ದು ಮಾನವನನ್ನು ವಿಕಾಸದೆಡೆಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ ಅಥವಾ ವಿಕಾಸದತ್ತ ಮುನ್ನಡೆಯತಕ್ಕಂಥದ್ದಾಗಿದೆ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಮ್ಮಲ್ಲಿ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ಆಗುತ್ತೆ ಅಂತ ಕೇಳಿದಾಗ ಕಲಿಕೆ ಯಾವ ರೀತಿಯಾಗಿ ನಮ್ಮಲ್ಲಿ ಆಗುತ್ತೋ ಆ ಕಲಿಕೆಗೆ ತಕ್ಕಂತೆ ನಮ್ಮಲ್ಲಿ ಡೆವಲಪ್ಮೆಂಟ್ ಅಂತಕ್ಕಂತಾಗುತ್ತೆ. ಎರಡು ಪರಸ್ಪರ ಅಂತರ್ ಸಂಬಂಧ ಅಂತಕ್ಕಂಥ ನಮ್ಮಲ್ಲಿದ್ದಾವೆ. ಕಲಿಕೆಯಂತೆ ವಿಕಾಸ, ವಿಕಾಸದಂತೆ ಕಲಿಕೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕಲಿಕೆ ಅಂತಕ್ಕಂಥದ್ದು ಔಪಚಾರಿಕವಾಗಿರ್ಬೋದು, ಅನೌಪಚಾರಿಕವಾಗಿರ್ಬೋದು. ಒಟ್ಟಾರೆಯಾಗಿ ನಮ್ಮಲ್ಲಿ ಬದಲಾವಣೆ ತರ್ತಕ್ಕಂಥ ಅಂಶಗಳೇನದಾವಲ್ಲ ಆ ಬದಲಾವಣೆ ತರ್ತಕ್ಕಂಥ ಗುಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ನಮ್ಮಲ್ಲಿ ತರ್ತಕ್ಕಂಥ ಅಂಶಗಳು ಅಥವಾ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ತರ್ತಕ್ಕಂಥ ಅಂಶಗಳು ನಮ್ಮಲ್ಲಿ ಏನಿದಾವಲ್ಲ, ನಮ್ಮ ವರ್ತನೆಗಳಾಗ್ತಕ್ಕಂಥ ಪರಿವರ್ತನೆಗಳಂತಕ್ಕಂಥ ಏನಿದಾವಲ್ಲ ಆ ಕಲಿಕೆ ಅಂತಕ್ಕಂಥದ್ದು ನಮ್ಮನ್ನು ವಿಕಾಸದತ್ತ ಕೊಂಡೊಯ್ಯಲಿಕ್ಕೆ ಏನಾಗುತ್ತೆ, ಇಲ್ಲಿ ಸಾಧ್ಯ ಆಗುತ್ತೆ ಅಂತಕ್ಕಂಥ ಅಂಶವನ್ನು ನೋಡಬೇಕಾಗತ್ತೆ. ನೆಕ್ಸ್ಟ್, ಆರನೇದಾಗಿ ಮಾನಸಿಕ ವಿಕಾಸದಲ್ಲಿ ಭಾಷೆಯು ಕೇಂದ್ರೀಕೃತ ಪಾತ್ರ ವಹಿಸ್ತದೆ. ನೋಡಿ, ಸೆಂಟ್ರಲೈಸೇಷನ್ ಆಗಿರ್ತಕ್ಕಂಥ ಅಂತ ಕೇಳಿದಾಗ ಭಾಷೆ ಅಂತಕ್ಕಂಥದ್ದು ನಮ್ಮಲ್ಲಿ ನಾವೇನು ಕರಿತೀವಿ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಅಂತಕ್ಕಂಥ ನಮ್ಮಲ್ಲಿ ಆಗಬೇಕಾಗಿತ್ತು ಅಂತಂದರೆ ಆ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಯಾವುದ್ರ ಮೂಲಕ ಆಗುತ್ತೆ ಅಂತ ಕೇಳಿದಾಗ ಪ್ರಮುಖವಾಗಿ ಲ್ಯಾಂಗ್ವೇಜ್ ಅಂತಕ್ಕಂಥ ಸೆಂಟ್ರಲೈಸೇಷನ್ ಇದೆಯಲ್ಲ ಆ ಲ್ಯಾಂಗ್ವೇಜ್ ಮೂಲಕ ನಮ್ಮಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ವಿಕಾಸ ಅಂತಕ್ಕಂಥ ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳು
ತಮ್ಮ ಜ್ಞಾನವನ್ನು ನಿರ್ಮಿಸಿಕೊಳ್ಳುತ್ತಾರೆ. ನೋಡಿ, ಮಕ್ಕಳು ಹೆಂಗಂತ ಕೇಳಿದಾಗ ಸಮಾಜವನ್ನು ಅನುಕರಿಸ್ತಾರೆ. ಸಮಾಜವನ್ನು ಅನುಕರಿಸೋ ಜೊತೆಯಲ್ಲಿ ಸಮಾಜದಲ್ಲಿ ತಾವು ಒಬ್ಬರಾಗಿ ಪಾಲ್ಗೊಳ್ತಾರೆ. ಅದಕ್ಕೋಸ್ಕರವಾಗಿ ಮಕ್ಕಳು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ತಮ್ಮ ಜ್ಞಾನವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಇಲ್ಲಿ ಸಾಧ್ಯ ಆಗುತ್ತೆ ಅಂತಕ್ಕಂಥ ಅಂಶವನ್ನು ನೋಡ್ಬೋದಾಗಿದೆ. ಅದಕ್ಕೋಸ್ಕರವಾಗಿ ಲೈವ್ ವೆಗೆಟಸ್ಕಿ ಅವರ ಸಿದ್ಧಾಂತದ ಪ್ರಕಾರ ಪ್ರಮುಖವಾಗಿ ಸಾಮಾಜಿಕ ವಿಕಾಸ ಅಂತಕ್ಕಂಥದ್ದು ಮಾನವನನ್ನು ಸರ್ವಾಂಗೀಣ ವಿಕಾಸದಲ್ಲಿ ಕೊಂಡೊಯ್ಯತಕ್ಕಂಥ ಅಂಶ ಆಗಿರೋದ್ರಿಂದ ಬಹಳಷ್ಟು ಸಮಾಜಕ್ಕೆ, ಸಾಂಸ್ಕೃತಿಕ ಅಂಶಗಳಿಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒತ್ತು ಕೊಡ್ತಕ್ಕಂಥ ಸಿದ್ಧಾಂತ ಅಂತ ಕೇಳಿದಾಗ ಅದು ಸಾಮಾಜಿಕ ವಿಕಾಸ. ನೋಡಿ, ಸಾಮಾಜಿಕ ವಿಕಾಸದ ಪ್ರಕ್ರಿಯೆ ಯಾವ ರೀತಿಗೆ ಆಗುತ್ತೆ ಅಂತ ಕೇಳಿದಾಗ ಲೈವ್ ವೆಗೆಟಸ್ಕಿ ಅವರು ಹೇಳ್ತಾರೆ, ಮಕ್ಕಳ ಚಿಂತನೆಯು ಮಾನಸಿಕ ಅಂದರೆ ಭಾಷೆ ಆಗಿರ್ಬೋದು, ಸಂಕೇತ ಆಗಿರ್ಬೋದು, ಚಿತ್ರ ಇತ್ಯಾದಿ ತಾಂತ್ರಿಕವಾಗಿರ್ತಕ್ಕಂಥ ಅಂಶಗಳಿರ್ತಕ್ಕಂಥ ಪುಸ್ತಕ, ಕ್ಯಾಲ್ಕುಲೇಟರ್ ಇತ್ಯಾದಿ ಮಾರ್ಗಗಳ ಮೂಲಕ ಸಂವಹನವಾಗುವ ಅವರ ಸಾಮಾಜಿಕ ಜ್ಞಾನದ ಪ್ರಭಾವಕ್ಕೆ ಒಳಗಾಗುತ್ತದೆ. ನೋಡಿ, ಯಾವ ರೀತಿಯಾಗಿ ನಮ್ಮಲ್ಲಿ ವಿಕಾಸ ಆಗುತ್ತೆ ಅಂತ ಕೇಳಿದಾಗ ಮಾನಸಿಕವಾಗಿರ್ತಕ್ಕಂಥ ಅಂಶಗಳು, ತಾಂತ್ರಿಕವಾಗಿರ್ತಕ್ಕಂಥ ಅಂಶಗಳ ಮೂಲಕ ನಮಗೇನಾಗುತ್ತೆ ಅಂದರೆ ಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಲೈವ್ ವೆಗೆಟಸ್ಕಿ ಅವರ ಸಿದ್ಧಾಂತ ಸಾಮಾಜಿಕ ಪ್ರಕ್ರಿಯೆಗಳು ಮಾನವನನ್ನು ಜ್ಞಾನಾತ್ಮಕ ವಿಕಾಸದ ರಚನೆಯನ್ನು ರೂಪಿಸಲಿಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯ ಆಗುತ್ತವೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾದರೆ ಸಾಮಾಜಿಕ ಅಂಶಗಳು ಯಾವ ರೀತಿಯಾಗಿ ಮಾನವನ ಜ್ಞಾನಾತ್ಮಕ ವಿಕಾಸಕ್ಕೆ ಪೂರಕವಾಗುತ್ತವೆ ಅಂತಕ್ಕಂಥ ಅಂಶವನ್ನು, ಕಲಿಕೆಯು ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಕಲಿಕೆ ಅಂತಕ್ಕಂಥದ್ದು ಕೇವಲ ಜ್ಞಾನಾತ್ಮಕವಾಗಿರ್ತಕ್ಕಂಥ ಕಾರ್ಯ ಮಾತ್ರ ಅಲ್ಲ, ಆ ಕಲಿಕೆ ಅಂತಕ್ಕಂಥ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯ ಕೂಡ ಆಗಿದೆ. ಅದಕ್ಕೋಸ್ಕರವಾಗಿ ವೆಗೆಟಸ್ಕಿ ಅವರ ಪ್ರಕಾರ ಸಾಮಾಜಿಕ ಅಂಶಗಳ ಪಾತ್ರ ಅಂತಕ್ಕಂಥದ್ದು ಕಲಿಕೆ ಮೇಲೆ ಬಹಳಷ್ಟು ಪ್ರಭಾವವಾಗಿರ್ತಕ್ಕಂಥ ಅಂಶವನ್ನು ಬೀರುತ್ತದೆ. ನೋಡಿ, ಕಲಿಕಾರ್ಥಿ ಮತ್ತು ಇತರರ ನಡುವಿನ ಕಲಿಕೆ ಮತ್ತು ಸಮಸ್ಯೆ ಪರಿಹರಿಸುವಿಕೆ ಆಗೋದರಿಂದ ಅವುಗಳಿಗೆ ಮಹತ್ವ ನೀಡ್ತಕ್ಕಂಥ ಅಂಶವನ್ನು ಲೈವ್ ವೆಗೆಟಸ್ಕಿ ಅವರು ಮಾಡ್ತಾರೆ. ಮಗುವಿನ ಜ್ಞಾನಾತ್ಮಕ ವಿಕಾಸ ಅಂತಕ್ಕಂಥದ್ದು ಸಾಮಾಜಿಕ ನಿರ್ವಾತದಲ್ಲಿ ಆಗಲಿಕ್ಕೆ ಏನಾಗಲ್ಲ, ಸಾಧ್ಯನೇ ಇಲ್ಲ. ಸಾಮಾಜಿಕವಾಗಿರ್ತಕ್ಕಂಥ ನಿರ್ವಾತ ಅಂತಂದಾಗ ಸಾಮಾಜಿಕವಾಗಿರ್ತಕ್ಕಂಥ ಅಂಶಗಳು ಇಲ್ಲದೆ ಜ್ಞಾನಾತ್ಮಕ ವಿಕಾಸ ಆಗಲಿಕ್ಕೆ ಏನಾಗಲು ಸಾಧ್ಯ ಇಲ್ಲ. ಆಲೋಚಿಸ್ತಕ್ಕಂಥದ್ದು, ತಾರ್ಕಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಮೂಲಭೂತವಾಗಿ ಸಾಮಾಜಿಕ ಪ್ರಕ್ರಿಯೆಯ ಫಲವಾಗಿವೆ. ನೋಡಿ, ನಾವೇನಾದರೂ ಆಲೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ತಾರ್ಕಿಕವಾಗಿರ್ತಕ್ಕಂಥ ಚಿಂತನೆ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೂಲಭೂತವಾಗಿ ಸಾಮಾಜಿಕ ಅಂಶಗಳೇ ಕಾರಣವಾಗಿರ್ತವೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ಲೈವ್ ವೆಗೆಟಸ್ಕಿ ಅವರು ಕೊಡ್ತಾರೆ. ಒಟ್ಟಾರೆಯಾಗಿ ಸಾಮಾಜಿಕವಾಗಿರ್ತಕ್ಕಂಥ ಅಂಶಗಳು ಇಲ್ಲದೇ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದಾಗ ವಿಕಾಸ ಅಂತಕ್ಕಂಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಅದ್ರ ಜೊತೆಗೆ ಲೈವ್ ವೆಗೆಟಸ್ಕಿ ಅವರು ಹೇಳ್ತಾರೆ, ಸಮಾಜದಲ್ಲಿ ಕಲಿಕಾರ್ಥಿ ಯಾವ ರೀತಿಯಾಗಿರ್ತಾನೆ ಅಂತಂದರೆ, ಇಲ್ಲಿ ಅಪ್ರೆಂಟಿಸ್ಶಿಪ್ ಅಂತ ಕರಿತೀವಲ್ಲ, ನಾವು ಅಪ್ರೆಂಟಿಸ್ ಅಂತ ಕರಿತೀವಲ್ಲ, ಆ ಅಪ್ರೆಂಟಿಸ್ ರೀತಿಯಲ್ಲಿ ಒಬ್ಬ ಕಲಿಕಾರ್ಥಿ ಸಮಾಜದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಯಾವ ರೀತಿಯಾಗಿ ಅಂತಂದರೆ, ಯಾವುದಾದ್ರೂ ಒಂದು ನಾವು ಪ್ರೊಫೆಷ್ನಲ್ ಕೋರ್ಸನ್ನು ತೆಗೆದುಕೊಂಡಾಗ ಆ ಪ್ರೊಫೆಷ್ನಲ್ ಕೋರ್ಸ್ನಲ್ಲಿ ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೀವಿ, ಅದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತೀವಿ, ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ಕೊಳ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳೋಕ್ಕೆ ಯಾವ ರೀತಿಯಾಗಿ ಅಪ್ರೆಂಟಿಸ್ ಅಂತಕ್ಕಂಥದ್ದು ನಾವು ಮಾಡ್ತೀವೋ, ಉದ್ಯೋಗಾರ್ಥಿಯಾಗಿ ಯಾವ ರೀತಿಯಾಗಿ ನಾವು ಚಿಂತನೆಗಳನ್ನು ಕೈಗೊಳ್ತೀವೋ, ಅದೇ ರೀತಿಯಾಗಿ ಜ್ಞಾನಾತ್ಮಕ ವಿಕಾಸವನ್ನು ಮಾಡಿಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಉದ್ಯೋಗಾರ್ಥಿಯಂತೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಪಾತ್ರವನ್ನು ನಿರ್ವಹಿಸ್ತಾನೆ. ಯಾವ ರೀತಿಯಾಗಿ ಅಂತ ಕೇಳಿದಾಗ, ಹೆಚ್ಚು ಸಮರ್ಥ ಸಹವರ್ತಿಗಳು ಮತ್ತು ವಯಸ್ಕರ ಮೂಲಕ ಸಂಸ್ಕೃತಿಯ ಜ್ಞಾನ ಮತ್ತು ಕೌಶಲ್ಯಗಳನ್ನು ಗಳಿಸಿಕೊಳ್ಳುತ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಮಗು ಆಗಿರ್ಬೋದು, ಸಮಾಜದಲ್ಲಿ ಯಾವ ರೀತಿಯಾಗಿ ಜ್ಞಾನಾತ್ಮಕ ವಿಕಾಸ ಮಾಡ್ಕೋತಾನೆ ಅಂತ ಕೇಳಿದಾಗ ಉದ್ಯೋಗಾರ್ಥಿಯಂತೆ, ಅಪ್ರೆಂಟಿಸ್ ಅಂತಕ್ಕಂಥ ಒಂದು ಪದ ಬರ್ತಲ್ಲ, ಆ ಒಂದು ಅಪ್ರೆಂಟಿಸ್ ಅಂತಕ್ಕಂಥ ಪದ ತನ್ನನ್ನು ತಾನು ತೊಡಗಿಸ್ಕೊಳ್ತಕ್ಕಂಥ ಒಂದು ಕಾರ್ಯದಲ್ಲಿ, ಆ ರೀತಿಯಾಗಿ ಉದ್ಯೋಗಾರ್ಥಿ ಅಂತಕ್ಕಂಥದ್ದು ಒಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಕ್ಕಂಥದ್ದು ಯಾವ ರೀತಿಯಾಗಿದೆಯೋ ಆ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಸಾಮರ್ಥ್ಯಗಳಾಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಕರ ಮೂಲಕ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಜ್ಞಾನ ಮತ್ತು ಕೌಶಲ್ಯಗಳನ್ನು ಗಳಿಸಿಕೊಳ್ಳೋದರ ಮೂಲಕ ಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸವನ್ನು ಮಾಡಿಕೊಳ್ತಾರೆ ಅಂತಕ್ಕಂಥ ಅಂಶವನ್ನು ಲೈವ್ ವೆಗೆಟಸ್ಕಿ ಅವರು
ತಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಸಂಕೇತ ಮತ್ತು ಸಂಜ್ಞೆಗಳ ಮೂಲಕ, ಸಿಗ್ನಲ್ಸ್ ಅಂತಲೇ ಕರಿತೀವಲ್ಲ, ಆ ಸಿಗ್ನಲ್ಸ್, ಸಂಜ್ಞೆಗಳು ಮತ್ತು ಸಂಕೇತಗಳ ಮೂಲಕ ಏನು ಮಾಡ್ತದೆ ಅಂತ ಕೇಳಿದಾಗ ಜ್ಞಾನದ ವಿಕಾಸ ಅಂತಕ್ಕಂಥದ್ದು ಆಗುತ್ತದೆ ಅಂತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಸಿಂಬೋಲಕ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜನ್ನು ಬಳಕೆ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತ ಕೇಳಿದಾಗ ಮಕ್ಕಳಿಗೆ ಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸವನ್ನು ಮಾಡ್ತಕ್ಕಂಥ ಕೆಲಸದಲ್ಲಿರ್ತೀವಿ. ನೋಡಿ, ಇಲ್ಲಿ ಒಂದು ಅಂಶ ಬರ್ತದೆ, ಮನುಷ್ಯ ಮಾತ್ರ ಸಂಕೇತಗಳನ್ನು ಬಳಸ್ತಾನೆ. ಕೆಲವು ಸಾಂಕೇತಿಕ ಸಾಧನ ಅಂದರೆ ಭಾಷೆ, ಯಾವ ರೀತಿಯಾಗಿರ್ತಕ್ಕಂಥ ಸಂಕೇತ, ಭಾಷೆ ಆಗಿರ್ಬೋದು, ಭಾವಾಭಿನಯ ಆಗಿರ್ಬೋದು, ಚಿಹ್ನೆಗಳಾಗಿರ್ಬೋದು, ಓದ್ತಕ್ಕಂಥದ್ದು, ಬರವಣಿಗೆ, ಚಿತ್ರಕಲೆ, ರೇಖಾಚಿತ್ರ ಮತ್ತು ಭೂಪಟಕ ಮುಂತಾದವುಗಳ ಮೂಲಕ ಸಾಧನ ಬಳಕೆ ಮಾಡಿಕೊಂಡು ಮಗು ಏನು ಮಾಡ್ತಾನೆ ಅಂತ ಕೇಳಿದಾಗ ತನ್ನ ಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಿದ್ಧಾಂತ ಮೂಲಕ ಜ್ಞಾನಾತ್ಮಕ ವಿಕಾಸ ಯಾವ ರೀತಿಯಾಗುತ್ತೆ ಅಂತ ಕೇಳಿದಾಗ ಸಂಕೇತಗಳು ಮತ್ತು ಸಂಜ್ಞೆಗಳ ಮೂಲಕ ನಮ್ಮಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ವಿಕಾಸ ಅಂತಕ್ಕಂಥ ಉಂಟಾಗುತ್ತೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ಗಮನಿಸಬಹುದು. ಅದೆಲ್ಲದಕ್ಕಿಂತಲೂ ಪ್ರಮುಖವಾಗಿ ಲೈವ್ ವೆಗಟೆಸ್ಕಿ ಅವರ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಅಂಶಗಳಲ್ಲಿ ಅಂತ ಕೇಳಿದಾಗ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಗಮನಿಸಿದಾಗ ಆ ಪರಿಕಲ್ಪನೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂತ ಕೇಳಿದಾಗ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥದ್ದು. ಈ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಏನಂತ ಅಂತ ಕೇಳಿದಾಗ ಅಟ್ಟಣೆ ಅಂತ ಕರಿಬೋದು, ಆಸರೆ ಅಂತ ಕರಿಬೋದು, ಅಥವಾ ನೆರವು ಅಂತ ಕರಿಬೋದು. ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದ ಈ ಒಂದು ಕಾನ್ಸೆಪ್ಟ್ ಏನಿದೆಯೋ, ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆಯೋ, ಈ ಕಾನ್ಸೆಪ್ಟ್ ಬಹಳಷ್ಟು ಪ್ರಮುಖವಾಗಿ ನಮಗೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಗಮನವಹಿಸಬೇಕಾಗುತ್ತೆ. ಇದ್ರ ಬಗ್ಗೆ ಕಂಪಲ್ಸರಿಯಾಗಿ ಪ್ರಶ್ನೆಗಳು ಬಂದೇ ಬರ್ತವೆ. ಅದಕ್ಕೋಸ್ಕರವಾಗಿ ಈ ಒಂದು ಪರಿಕಲ್ಪನೆ ಸಂಬಂಧಪಟ್ಟಂಗೆ ನಾವು ಫೋಕಸನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥದ್ದು. ಏನು ಸ್ಕ್ಯಾಫೋಲ್ಡಿಂಗ್ ಅಂತ ಕೇಳಿದಾಗ ನೋಡಿ, ಈ ಪರಿಕಲ್ಪನೆ ನಿರ್ಮಾಣ ಹಂತದ ಕಟ್ಟಡಕ್ಕೆ ಆಸರೆಯಾಗಿ ಕಬ್ಬಿಣದ ಅಥವಾ ಬಿದಿರಿನ ಅಟ್ಟಣೆಯನ್ನು ಗಮನಿಸುತ್ತೇವೆ. ಈ ಅಟ್ಟಣೆ ಕಟ್ಟಡಕ್ಕೆ ತಾತ್ಕಾಲಿಕವಾಗಿ ಆಧಾರವಾಗಿ ಕೆಲಸ ಮಾಡುತ್ತದೆ. ಕಟ್ಟಡದ ಭಾಗಗಳು ಕುಸಿಯುವುದಿಲ್ಲ ಎಂದು ಖಾತರಿಯಾದಾಗ ಈ ಅಟ್ಟಣೆಯನ್ನು ತೆಗೆದುಹಾಕಲಾಗುತ್ತದೆ. ಹಾಗೆಯೇ ವಯಸ್ಕ ಮತ್ತು ಹೆಚ್ಚಿನ ಸಮರ್ಥ ಸಹವರ್ತಿಗಳು ಕಡಿಮೆ ತಿಳಿದಿರುವ ಮಗುವಿಗೆ ಆಸರೆ ಅಟ್ಟಣೆಯನ್ನು ಒದಗಿಸುತ್ತಾರೆ ಎಂಬ ವಿಚಾರವನ್ನು ವೆಗಟೆಸ್ಕಿ ಅವರು ಪರಿಚಯಿಸಿದರು. ನೋಡಿ, ಹೆಂಗಂತ ಕೇಳಿದಾಗ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥ ವಿಕಾಸ ಅಂತಕ್ಕಂಥ ನಮ್ಮಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥ ಭಾಳಷ್ಟು ಪ್ರಮುಖವಾಗಿ ಕಂಡು ಬರ್ತದೆ. ಯಾಕೆ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಜ್ಞಾನಾತ್ಮಕ ವಿಕಾಸದಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಿಂತಲೂ ಹೆಚ್ಚಿನ ಸಾಮರ್ಥ್ಯವನ್ನು ಒಳಗೊಂಡಿರ್ತಕ್ಕಂಥ ಸಹವರ್ತಿಗಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಆ ವ್ಯಕ್ತಿಗೆ ಅಥವಾ ಆ ಮಗುವಿಗೆ ಆಸರೆಯಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಜ್ಞಾನವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂದಾಗ ಮಾತ್ರ ಅವನಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸ ಆಗುತ್ತದೆ ಅಂತಕ್ಕಂಥದ್ದು ಉದಾಹರಣೆ ಕೊಡ್ತಾರೆ. ಒಬ್ಬ ಅಜ್ಜ ಒಂದು ಮಗುವಿಗೆ ಕಥೆಯನ್ನು ಹೇಳುವಾಗ ಚಿತ್ರದತ್ತ ತೋರಿಸುತ್ತಾ ಪತಂಗದ ಮರಿಗಳು ಎಷ್ಟು ಕಾಲುಗಳನ್ನು ಹೊಂದಿದೆ ಎಂದು ತೋರಿಸ್ತೀಯಾ ಎಂದು ಕೇಳಿದರು. ಅಂದರೆ ಕಥೆಯಲ್ಲಿನ ಪದಗಳನ್ನು ಚಿತ್ರಗಳೊಂದಿಗಿನ ಸಂಬಂಧ ಕಲ್ಪಿಸುವ ಮೂಲಕ ಮಗುವಿಗೆ ಸಾಮರ್ಥ್ಯಕ್ಕೆ ನೆರವು ಅಟ್ಟಣೆ ನೀಡಿದರು. ನೋಡಿ, ಯಾವುದಕ್ಕೆ ಅವರು ನೆರವು ನೀಡ್ತಾ ಇದ್ದಾರೆ ಅಂತ ಕೇಳಿದಾಗ ಮಗುವಿನಲ್ಲಿ ಆ ಒಂದು ವಿಷಯವನ್ನು, ಒಂದು ಮಗುವಿಗೆ ಕಥೆಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚಿತ್ರವನ್ನು, ಪತಂಗವನ್ನು ತೋರಿಸಿದಾಗ ಪತಂಗದ ಬಗ್ಗೆ ಜ್ಞಾನವನ್ನು ಮೂಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತ ಕೇಳಿದಾಗ ಪತಂಗದ ಚಿತ್ರವನ್ನು ತೋರಿಸೋ ಮುಖಾಂತರ ಆ ಚಿತ್ರವನ್ನು ಆಸರೆಯಾಗಿಟ್ಕೊಂಡು, ನೆರವನ್ನಾಗಿಟ್ಕೊಂಡು, ಅಟ್ಟಣೆಯಾಗಿಟ್ಟುಕೊಂಡು ಆ ಪತಂಗದ ಬಗ್ಗೆ ಜ್ಞಾನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಅಜ್ಜ ತನ್ನ ಮೊಮ್ಮಗನಿಗೆ ಮಾಡ್ತಾ ಇದ್ದಾನೆ. ಹೀಗೆ ಸಮಾಜದಲ್ಲಿ ಪ್ರತಿಯೊಂದು ಮಗುವಿಗೆ ಜ್ಞಾನಾತ್ಮಕ ವಿಕಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥ ಅವಶ್ಯಕವಾಗಿ ಬೇಕಾಗುತ್ತೆ. ಆ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥದ್ದನ್ನು ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಸಮಾಜದ ಕರ್ತವ್ಯ ಅಂತಕ್ಕಂಥ ನಾವಿಲ್ಲಿ ಲೈವ್ ವೆಗಟೆಸ್ಕಿ ಅವರ ಸಿದ್ಧಾಂತ ಪ್ರಕಾರ ಗಮನಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರಾಥಮಿಕ ಹಂತದ ಮಕ್ಕಳಿಗೆ ಹೆಚ್ಚಾನೆಚ್ಚು ನಾವು ಏನು ಮಾಡ್ಬೇಕಂತ ಕೇಳಿದಾಗ ಈ ಒಂದು ಬೋಧನೋಪಕರಣ ಚಿತ್ರಪಟಗಳು ಅಂತ ಕೇಳಿದ್ವಿ. ಯಾಕೆ ಬಳಕೆ ಮಾಡ್ಕೊಳ್ಬೇಕು ಅಂತ ಕೇಳಿದಾಗ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿರ್ಬೋದು, ಪ್ರೌಢಶಾಲಾ ಮಕ್ಕಳಿಗಾಗಿರ್ಬೋದು, ಯಾಕೆ ಇವೆಲ್ಲ ಬಳಕೆ ಮಾಡ್ಕೊಳ್ಬೇಕಂತಂದಾಗ ಲೈವ್ ವೆಗಟೆಸ್ಕಿ ಅವರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಮಗುವಿನ ಜ್ಞಾನಾತ್ಮಕ ವಿಕಾಸಕ್ಕೆ ಆಸರಿಯಾಗಿ ನಿಲ್ಲಬಲ್ಲಂಥ ಪರಿಕಲ್ಪನೆಗಳು ಆಗಿರುವುದರಿಂದ ಅವೆಲ್ಲವೂ ನಾವು ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಲೈವ್ ವೆಗಟೆಸ್ಕಿ ಅವರು ಕೊಡ್ತಾರೆ. ಅದು ಯಾವ ಅಂತ ಕೇಳಿದಾಗ ZPD ಅಂತಕ್ಕಂಥದ್ದು. ಇದರ ವಿಸ್ತೃತ ರೂಪದ ಬಗ್ಗೆ ಹಲವಾರು ಸಲ ಪ್ರಶ್ನೆಗಳು ಬಂದಿದ್ದಾವೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ, ಅದಕ್ಕೋಸ್ಕರವಾಗಿ ಇದರ ಬಗ್ಗೆ ತಾವು ಗಮನವಹಿಸಬೇಕು. ZPD ಅಂತಕ್ಕಂಥದ್ದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ವಿಕಾಸದ ಸಮೀಪ ವಲಯ ಅಂತಕ್ಕಂಥದ್ದು. ನೋಡಿ, ವಿಕಾಸದ ಸಮೀಪ ವಲಯ ಅಂತಕ್ಕಂಥದ್ದು ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಈ ಪರಿಕಲ್ಪನೆಯನ್ನು ವೆಗಟಸ್ಕಿ ಅವರು ಕೊಡ್ತಾರೆ. ಈ ಪರಿಕಲ್ಪನೆಗೆ ಏನು ತಿಳಿಸ್ತಾರೆ ಅಂತ ಕೇಳಿದ್ರೆ, ವಯಸ್ಕರ ಮಾರ್ಗದರ್ಶನ ಮತ್ತು ಹೆಚ್ಚು ಸಮರ್ಥ ಸಹವರ್ತಿಗಳ ಸಹಯೋಗದಲ್ಲಿ ಸಮಸ್ಯೆ ಪರಿಹಾರದ ಮೂಲಕ ನಿರ್ಧರಿಸಲ್ಪಡುವ ಸಂಭಾವ್ಯ ವಿಕಾಸದ ಮಟ್ಟವನ್ನು ಸೂಚಿಸಲು ಪರಿಚಯಿಸಿದರು ಅಂತಕ್ಕಂಥದ್ದು. ಯಾಕೆ ZPD ಅಂತಕ್ಕಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡಿದರು ಅಂತಂದರೆ, ಒಬ್ಬ ವ್ಯಕ್ತಿ ತನಗಿಂತಲೂ ಹೆಚ್ಚಿನ ವಯಸ್ಕರ ಮತ್ತು ಹೆಚ್ಚಿನ ಸಮರ್ಥ ಸಹವರ್ತಿಗಳ ಸಹಯೋಗದಲ್ಲಿ ಮಾರ್ಗದರ್ಶನವನ್ನು ಪಡೆದುಕೊಂಡು ತನ್ನ ಸಮಸ್ಯೆದ ಪರಿಹಾರವನ್ನು ನಿರ್ಧರಿಸಲ್ಪಡ್ತಕ್ಕಂಥ ಒಂದು ಮಾನಸಿಕವಾಗಿರ್ತಕ್ಕಂಥ ಹಂತ ಇದೆಯಲ್ಲ, ಸಂಭಾವ್ಯ ವಿಕಾಸದ ಮಟ್ಟ ಇದೆಯಲ್ಲ, ಆ ಸಂಭಾವ್ಯ ವಿಕಾಸದ ಮಟ್ಟವನ್ನು ಸೂಚಿಸಲಿಕ್ಕೆ ಲೈವ್ ವೆಗಟಸ್ಕಿ ಏನು ಮಾಡ್ತಾರೆ ಅಂತ ಕೇಳಿದಾಗ ZPD ಅಂತಕ್ಕಂಥ ಕಾನ್ಸೆಪ್ಟನ್ನು ಕೊಡ್ತಾರೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಇದರಲ್ಲಿ 2 ಹಂತಗಳು ಬರ್ತವೆ. ಮೊದಲನೇದಾಗಿ ವಿಕಾಸದ ಪ್ರಸಕ್ತ ಮಟ್ಟ ಅಂತಕ್ಕಂಥದ್ದು, ಎರಡನೇದಾಗಿ ವಿಕಾಸದ ಸಮೃದ್ಧ ಮಟ್ಟ ಅಂತಕ್ಕಂಥದ್ದು. ವಿಕಾಸದ ಪ್ರಸಕ್ತ ಮಟ್ಟ ಅಂತಂದಾಗ ಇದು ಶಿಶುವು ಅನ್ಯರ ಸಹಾಯವಿಲ್ಲದೆ ಏನನ್ನೂ ಮಾಡಲು ಸಾಧ್ಯ ಎಂಬುದನ್ನು ವಿವರಿಸುತ್ತದೆ. ಸಮೃದ್ಧ ಮಟ್ಟ ಅಂತಂದಾಗ ಇದು ಶಿಶು ಇತರ ಜನರು ಅಥವಾ ಶಿಕ್ಷಕರ ನೆರವಿನಿಂದ ಸಮೃದ್ಧವಾಗಿ ಏನು ಮಾಡಬಲ್ಲದು ಎಂಬುದಾಗಿದೆ. ನೋಡಿ, ವಿಕಾಸದ ಪ್ರಸಕ್ತ ಮಟ್ಟ ಅಂತಂದರೆ ಇದು ಶಿಶುವು ಅನ್ಯರ ಸಹಾಯವಿಲ್ಲದೆ ಏನನ್ನೂ ಮಾಡಲು ಸಾಧ್ಯ ಎಂಬುದನ್ನು ವಿವರಿಸುತ್ತದೆ. ಜಸ್ಟ್ ಈಗಿರ್ತಕ್ಕಂಥ ಸಿಚುವೇಶನ್ ವಿಕಾಸದ ಪ್ರಸಕ್ತ ಮಟ್ಟ ಅಂತಕ್ಕಂಥ, ಮತ್ತೊಬ್ಬರ ಸಹಾಯವಿಲ್ಲದೆ ಮಗು ಏನನ್ನು ಮಾಡಲು ಸಾಧ್ಯ ಎಂಬುದನ್ನು ತೋರಿಸೋದು ವಿಕಾಸದ ಪ್ರಸಕ್ತ ಮಟ್ಟ. ಆದರೆ ವಿಕಾಸದ ಸಮೃದ್ಧ ಮಟ್ಟ ಅಂತಕ್ಕಂಥದ್ದು ಒಂದು ಮಗು ತನ್ನ ಶಿಕ್ಷಕರ ಸಹಾಯದಿಂದ, ತನ್ನ ಪೋಷಕರ ಸಹಾಯದಿಂದ ಸಮೃದ್ಧವಾಗಿ ಏನೆಲ್ಲ ಮಾಡಬಲ್ಲದು ಅಂತಕ್ಕಂಥ ಒಂದು ಯಾವುದು ಸಂದರ್ಭವನ್ನು ಸೂಚಿಸ್ತಕ್ಕಂಥ ವಿಕಾಸದ ಸಮೃದ್ಧ ಮಟ್ಟ ಅಂತಕ್ಕಂಥ. ಅದಕ್ಕೋಸ್ಕರವಾಗಿ ಮಾನವನ ಸಾಮಾಜಿಕ ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತದಲ್ಲಿ ಒಂದು ಮಗುವಿನ ಜ್ಞಾನಾತ್ಮಕ ವಿಕಾಸಕ್ಕೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಅಂತ ಕೇಳಿದಾಗ ZPD ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಇಲ್ಲಿ ಲೈವ್ ವೆಗಟಸ್ಕಿ ಅವರು ಒಂದು ಏನಂತ ಕೇಳಿದಾಗ ಆಕೃತಿಯ ಮೂಲಕ ಆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಯಾವುದಾಗಿ ಆಗುತ್ತೆ ಅಂತಕ್ಕಂಥದ್ದು ಸೂಚಿಸ್ತಾ ಇದ್ದಾರೆ. ನೋಡಿ, ಲೆವೆಲ್ ಆಫ್ ಕಾಂಪಿಟೆನ್ಸಿ, ಲೆವೆಲ್ ಆಫ್ ಚಾಲೆಂಜ್. ಲೆವೆಲ್ ಆಫ್ ಕಾಂಪಿಟೆನ್ಸಿ ಮತ್ತು ಲೆವೆಲ್ ಆಫ್ ಚಾಲೆಂಜಲ್ಲಿ ಯಾವ ರೀತಿಯಾಗಿ ಎಲ್ಲ ಅಂಶಗಳ ಪ್ರಭಾವ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇದು ವಿಕಾಸದ ಸಾಮೀಪ್ಯ ವಲಯ ಅಂತ ಕರೀತಾರೆ. ಆ ವಿಕಾಸದ ಸಾಮೀಪ್ಯ ವಲಯಕ್ಕೆ ಸಂಬಂಧಪಟ್ಟಂತೆ ವಾಟ್ ದಿ ಲರ್ನರ್ ಕ್ಯಾನ್ ಅಚೀವ್ ವಿತ್ ಅಸಿಸ್ಟೆನ್ಸ್. ನೋಡಿ, ವಾಟ್ ದಿ ಲರ್ನರ್ ವಿತ್ ಬಿ ಏಬಲ್ ಟು ಅಚೀವ್ ಇಂಡಿಪೆಂಡೆಂಟ್ಲಿ. ಯಾರೋ ಸಹಾಯ ಇಲ್ಲದೇ ಆತ ಏನು ಯಾವುದು ತನ್ನ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ, ಯಾರು ಸಹಾಯ ಇಲ್ಲದೆ ತನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದು. ವಾಟ್ ದಿ ಲರ್ನರ್ ಕ್ಯಾನ್ ಕರೆಂಟ್ಲಿ ಅಚೀವ್ ಇಂಡಿಪೆಂಡೆಂಟ್ಲಿ, ಯಾರ ಒಂದು ಸಹಾಯ ಇಲ್ಲದೇ ಸ್ವತಂತ್ರವಾಗಿ ತಾನು ಏನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಸೂಚಿಸೋದಾಗಿದ್ದರೆ ಸ್ಕ್ಯಾಫೋಲ್ಡಿಂಗ್ ಅಕರ್ಸ್ ಥ್ರೂ ದಿ ಸಪೋರ್ಟ್ ಆಫ್ ದಿಸ್ ನಾಲೆಜ್ ಮೋರ್ ನಾಲೆಜಿಂಗ್ ಅದರ್ಸ್ ಅಂತಕ್ಕಂಥ. ನೋಡಿ, ಅಂದರೆ ಇನ್ನೊಬ್ಬರ ಸಹಾಯದಿಂದ ತನ್ನ ಹೆಚ್ಚಿನ ಸಹವರ್ತಿಗಳು, ಹೆಚ್ಚಿನ ಸಾಮರ್ಥ್ಯವನ್ನು ಪಡ್ಕೊಳ್ತಕ್ಕಂಥ ಸಹವರ್ತಿಗಳು, ತನ್ನ ಹೆಚ್ಚಿನ ವಯಸ್ಕರು ಅವರೆಲ್ಲರ ಸಹಾಯದಿಂದ ಅಂದರೆ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥ ತೆಗೆದುಕೊಂಡಾಗ, ಆಸರೆ ಅಂತಕ್ಕಂಥ ನೆರವು ತೆಗೆದುಕೊಂಡಾಗ ಅವನ ಒಂದು ಡೆವಲಪ್ಮೆಂಟ್ ಹೆಂಗಿರುತ್ತೆ ಅಂತ ಕೇಳಿದಾಗ ಯಾವಾಗಲೂ ವಿಕಾಸದ ಸಮೀಪ ವಲಯದ ಹತ್ರ ಹೋಗ್ತಾ ಇರ್ತದೆ. ಒಂದು ವೇಳೆ ನನಗೆ ಸಮಾಜದ ಸಹಾಯಕ್ಕೆ ಬೇಕಿಲ್ಲ, ನಾನು ಓನಾಗಿ ಏನಾಗ್ಬೋದು ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದಾಗಿದ್ದರೆ ಆ ಡೆವಲಪ್ಮೆಂಟ್ ಹೆಂಗಿರುತ್ತಪ್ಪ ಅಂತ ಕೇಳಿದಾಗ ವಿಕಾಸದ ಸಮೀಪ ವಲಯಕ್ಕಿಂತಲೂ ದೂರದಲ್ಲಿರ್ತದೆ. ಆದರೆ ನಮ್ಮ ವಿಕಾಸದ ಸಮೀಪ ವಲಯಕ್ಕೆ ಹೋಗಬೇಕಾಗಿತ್ತು ಅಂತಂದರೆ ನಮಗೆ ಅವಶ್ಯಕವಾಗಿ ಏನು ಬೇಕಂತ ಕೇಳಿದಾಗ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥ ಇಲ್ಲಿ ಅವಶ್ಯಕವಾಗಿ ಬೇಕಾಗುತ್ತೆ ಅಂತಕ್ಕಂಥ ನಾವು ಈ ಚಿತ್ರದ ಮೂಲಕ ಇಲ್ಲಿ ನೋಡಬಹುದಾಗಿದೆ. ಹಾಗೆಯೇ ಈ ಒಂದು ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಶೈಕ್ಷಣಿಕ ನಿಹಿತಾರ್ಥತೆಗಳು ಅಂತ ಕೇಳಿದಾಗ ವ್ಯಕ್ತಿಯಲ್ಲಿ ಜ್ಞಾನಾತ್ಮಕ ವಿಕಾಸ ಅಂತಕ್ಕಂಥದ್ದು ಸಮಗ್ರವಾಗಿರ್ತಕ್ಕಂಥ ವಿಕಾಸ ಆಗಬೇಕಾಗಿತ್ತು ಅಂತಂದರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳಿಗೆ ನಾವು ಗಮನವಹಿಸಬೇಕಾಗುತ್ತೆ. ಅದೇ ಒಂದು ಸಹಯೋಗ ಕಲಿಕೆ, ಕೊಲಾಬ್ರೇಟಿವ್ ಲರ್ನಿಂಗ್ ಅಂತ ಕರಿತೀವಲ್ಲ, ಆ ಕೊಲಾಬ್ರೇಟಿವ್ ಲರ್ನಿಂಗ್ ಅಂತಕ್ಕಂಥ ಭಾಳಷ್ಟು ಅವಶ್ಯಕವಾಗಿ ಬೇಕಾಗಿದೆ. ಆ ಸಹಯೋಗ ಕಲಿಕೆಯಿಂದ ಮಾತ್ರ ಸಮೃದ್ಧವಾಗಿರ್ತಕ್ಕಂಥ ಜ್ಞಾನ ಪಡೆದುಕೊಳ್ಳಿಕ್ಕೆ ಏನಾದರೂ ಸಾಧ್ಯ ಆಗುತ್ತೆ ಅಂತ ನೋಡ್ಬೋದು. ಸಹಕಾರಿ ಕಲಿಕೆ, ನೋಡಿ ನಾವು
ಸಹಯೋಗ ಕಲಿಕೆಯೊಂದಿಗೆ ಸಹಕಾರಿ ಕಲಿಕೆಯಲ್ಲಿ ತೊಡಗಿಕೊಂಡಾಗ ಮಾತ್ರ ನಮ್ಮ ಜ್ಞಾನ ಅಂತಕ್ಕಂಥ ವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನಾತ್ಮಕ ಶಿಷ್ಯತ್ವ ನಮ್ಮಲ್ಲಿ ಬರಬೇಕು. ಅಪ್ರೆಂಟಿಸ್ಶಿಪ್ಸ್ ಅಂತಕ್ಕಂಥ ನಾವು ಆಗಬೇಕಾಗಿದೆ. ಆ ಅಪ್ರೆಂಟಿಸ್ಶಿಪ್ಸ್ ಆದರೆ ನಾವು ಏನು ಬೇಕಾಗಿದೆ, ನಾವು ಏನು ತೆಗೆದುಕೊಳ್ಬೇಕಾಗಿದೆ ಅವೆಲ್ಲ ನಮ್ಗೆ ಗೊತ್ತಾಗ ಸಾಧ್ಯ ಆಗುತ್ತೆ. ಅಂದಾಗ ಮಾತ್ರ ನಮ್ಮಲ್ಲಿ ಏನಾದರೂ ಜ್ಞಾನಾತ್ಮಕವಾಗಿರ್ತಕ್ಕಂಥ ಪರಿಪೂರ್ಣತೆ ಅಂತಕ್ಕಂಥ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ವಿಕಾಸನದ ಸಮೀಪ ವಲಯದತ್ತ ನಾವು ಹೋಗಬೇಕಾಗುತ್ತೆ. ಆಗ ಹೋಗಬೇಕಾಗುತ್ತೆ ನಮಗೆ ಸ್ಕ್ಯಾಫೋಲ್ಡಿಂಗ್ ಬೇಕಾಗುತ್ತೆ. ಮಾನಸಿಕ ಕಾರ್ಯಗಳ ಸ್ವಾವಲೋಕನ ಬೋಧನೆ ಅಂತಕ್ಕಂಥ ನಮ್ಗೆ ಅವಶ್ಯಕ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಎಲ್ಲ ಅಂಶಗಳಿಂದ ಮಾತ್ರ ನಮ್ಮಲ್ಲಿ ಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಲೈವ್ ವೆಗೆಟೆಸ್ಕಿ ಅವರು ಹೇಳುವ ಹಾಗೆ ಸಾಮಾಜಿಕ ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಂಶಗಳ ಆಧಾರವಾಗಿಯೇ ನಮ್ಮಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಜ್ಞಾನಾತ್ಮಕ ವಿಕಾಸ ಆಗುತ್ತದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸ್ತಾ, ಲೈವ್ ವೆಗೆಟೆಸ್ಕಿ ಅವರ ಸಿದ್ಧಾಂತ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಕೇಳಿದಾಗ ಇದು ವಿಶ್ವವಿದ್ಯಾಲಯದ ಪರೀಕ್ಷೆಗಳಿಗೆ ಮಾತ್ರವಲ್ಲದೆ ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಳಷ್ಟು ಪ್ರಮುಖವಾಗಿರೋದ್ರಿಂದ ತಾವೆಲ್ಲರೂ ಈ ಸಿದ್ಧಾಂತ ಬಗ್ಗೆ ಗಮನ ವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.